ಇದು ಒಪ್ಕೊಳ್ತೀನಿ ನಾನು. ಶಿವಮೊಗ್ಗದಲ್ಲಿ ನಮ್ಮ ಮೊನ್ನೆ ಗಲಾಟೆ ಆಗಿದೆ. ಯಾವುದೇ ಗೂಂಡಾ ಎಲಿಮೆಂಟ್ಸನ್ನು ಬಿಡೋದಿಲ್ಲ ನಾವು 1 ವರ್ಷದಿಂದ ನಾನು ಲೆಕ್ಕ ಕೊಡ್ತೀನಿ, ಸಂದರ್ಭ ಬಂದಾಗ ಯಾವ ಗೂಂಡಾನು ಕೂಡ ನಾವು ಬಿಡೋದಿಲ್ಲ. ಅವರನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತೇವೆ. ಅದು ಎಷ್ಟೋ ಜನ ಇಷ್ಟು ಜನನ ಮಾಡಿದ್ದೇವೆ, ಎಷ್ಟು ಜನನ ಒಳಗಡೆ ಕಳಿಸಿದ್ದೇವೆ, ಎಷ್ಟು ಜನ ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದೇವೆ ಅಂತ ಅದೆಲ್ಲ ಅಂಕಿಅಂಶಗಳನ್ನ ಕೊಡ್ತೇನೆ. ಇದೀಗ 10 ಹಲವು ಬಗೆಯ ತಾಜಾ ಮಾವಿನ ಹಣ್ಣು ಲಭ್ಯ. ನಮ್ಮಲ್ಲಿ ನೈಸರ್ಗಿಕವಾಗಿ ಮಾಗಿಸಿದ ರತ್ನಗಿರಿ ಆಲ್ಫೋನ್ಸಾ, ರಾಮನಗರ ಬಾದಾಮಿ, ಬಾಣಾವರ ರಸಪುರಿ, ಬಾದಾಮಿ, ತಮಿಳುನಾಡು ಇಮಾಂ ಪಸಂದ್, ಆಂಧ್ರ ಮಲ್ಲಿಕಾ, ಆಂಧ್ರ ಬೇನಿಶಾ, ಬೆಂಗಳೂರು ಲಾಲ್ಬಾಗ್, ಸಾಗರ ಶಕರಗುಟ್ಟಿ, ನಾಟಿ ಮಾವಿನ ಹಣ್ಣು, ಗುಜರಾತಿ ಕೇಸರ್, ಚನ್ನಪಟ್ಟಣ ದಿಲ್ ಪಸಂದ್, ಉತ್ತರ ಪ್ರದೇಶದ ದಶೇರಿ ಮತ್ತು ಕಸಿ ಮಾವಿನ ಹಣ್ಣು ದೊರೆಯುತ್ತದೆ. ಹಾಗಿದ್ರೆ ಹಿಂದೆ ಸಂಪರ್ಕಿಸಿ ಡಿ ಮಲ್ಕಪ್ಪ ಅಂಡ್ ಸನ್ಸ್, APMC ಯಾರ್ಡ್, ಶಿವಮೊಗ್ಗ. ನಮ್ಮ ದೂರವಾಣಿ ಸಂಖ್ಯೆ 9448943972 9449265196. ಆದರೆ ಒಂದು ಮಾತು ತಾವು ಕೇಳಿದ್ದಕ್ಕೆ, ಯಾವ ಕಾನೂನಿನ ಸುವ್ಯವಸ್ಥೆ ಕೆಟ್ಟಿದೆ? ಮರ್ಡರ್ಗಳಾಗಿದೆ, ಎಸ್ ಒಪ್ಕೊಳ್ತೀನಿ. ಅವು ಯಾವ ಕಾರಣಕ್ಕೆ ಮರ್ಡರ್ ಆಗಿದೆ? ಯಾರಿಂದ ಮರ್ಡರ್ ಆಗಿದೆ? ಒಂದು ಧರ್ಮದ ಆಧಾರಿತವಾಗಿ ಮರ್ಡರ್ಗಳಾಗ್ತಾ ಇತ್ತು, ಹಿಂದೆ ಕಮ್ಯುನಲ್ ಮರ್ಡರ್ಸ್ ಆಗ್ತಾ ಇತ್ತು. ಇವತ್ತಾಗಿದೆಯಾ? 1 ವರ್ಷದಲ್ಲಿ ಯಾವುದಾದ್ರೂ ಕಮ್ಯುನಲ್ ಮರ್ಡರ್ಸ್ ಆಗಿದೆಯಾ? ಅಥವಾ ನಾವು ಶಿವಮೊಗ್ಗದಲ್ಲೇ ಗಣೇಶನ್ನ ಭಾಳ ಜೋರ ಮಾಡ್ತೀರ ನೀವು, ಗಣಪತಿ ಭಾಳ ಒಲ್ದುಬಿಟ್ಟಿದ್ದಾನೆ ನಿಮಗೆ. ಯಾವತ್ತಾದರೂ ಕೂಡ ಕಳೆದ 1 ವರ್ಷದಲ್ಲಿ ಗಣಪತಿ ಹಬ್ಬ ಮಾಡಿದಾಗ ಏನಾರು ಗಲಾಟೆ ಆಯಿತಾ? ಈ ಬಾರಿ ಹಿಂದೆಲ್ಲ ಗಲಾಟೆ ಆಗ್ತಾ ಇರಲಿಲ್ವಾ? ರಂಜಾನ್ ಹಬ್ಬ ಆಗ್ತಾ ಇತ್ತು, ಗಲಾಟೆಗಳು ಆಗ್ತಾ ಇತ್ತು. ಏನಾದರೂ ಈ ಬಾರಿ ರಂಜಾನ್ ಹಬ್ಬ ಗಲಾಟೆ ಆಯಿತಾ ಎಲ್ಲಾದರೂ ಸ್ಟೇಟ್ನಲ್ಲಿ? ನಾವು ಎಲ್ಲ ಪ್ರಿಕಾಷನ್ಸನ್ನು ತಗೊಂಡು ಕಾನೂನನ್ನು ಸುವ್ಯವಸ್ಥಿತವಾಗಿ ಮಾಡಿದ್ದೆವು. ನಿಜ ಮರ್ಡರ್ ಆಗಿದ್ದಾವೆ. ಆ ಮರ್ಡರ್ಗಳು ಎಷ್ಟಾಗಿದೆ, ಅವ್ರ ಕಾಲದಲ್ಲಿ ಎಷ್ಟಾಗಿದೆ, ನಮ್ಮ ಕಾಲದಲ್ಲಿ ಎಷ್ಟಾಗಿದೆ, ನಾನು ಲೆಕ್ಕ ಕೊಡ್ತೀನಿ. ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ, ಅವ್ರ ಕಾಲದಲ್ಲಿ 4 ತಿಂಗಳಲ್ಲಿ ಎಷ್ಟು ಮರ್ಡರ್ ಆಗಿತ್ತು, ನಾವು ಈಗ 4 ತಿಂಗಳಲ್ಲಿ ಎಷ್ಟು ಮರ್ಡರ್ ಆಗಿದೆ, ಜಾನ್ವರಿ ಟು ಏಪ್ರಿಲ್, ಅದೆಲ್ಲ ಲೆಕ್ಕ ಕೊಟ್ಟಿದ್ದೀನಿ. 466 ಮರ್ಡರ್ ಅವ್ರ ಕಾಲದಲ್ಲಾಗಿತ್ತು, 435 ನಮಗೆ ಈ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಗಳು ಕೊಡಬಲ್ಲೆ ನಾನು. ಆದರೆ ಅದನ್ನು ನಾನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಕಾನೂನು ಸುವ್ಯವಸ್ಥೆ ಯಾವುದು ಕೂಡ ಕೆಟ್ಟಿಲ್ಲ ಅನ್ನೋದಕ್ಕೆ ನಾನು ಅಷ್ಟೇ ಹೇಳ್ತೀನಿ.